ಕಲಬುರಗಿ ವಿಭಾಗೀಯ ಹೈಕೋರ್ಟ್ ಪೀಠ ಇವತ್ತು ಕೊಟ್ಟಂಥ ಒಂದು ತೀರ್ಪು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ರೀತಿಯಲ್ಲಿ ಕಪಾಳ ಮೋಕ್ಷ ಮಾಡೋದು ಹಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಸಂವಿಧಾನದ ಬಗ್ಗೆ ಮಾತಾಡೋದನ್ನು ಇನ್ನಾದರೂ ನಿಲ್ಲಿಸಬೇಕು. ಪಾಪ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡದಿಂದಾಗಿ ಸರ್ಕಾರಕ್ಕೂ ಹಿನ್ನಡೆಗಳು ಹೇಗೆ ಆಗ್ತಾ ಇವೆ ಅನ್ನೋದನ್ನು ನೀವು ಗಮನಿಸಬೇಕು. ಸೊ ಮುಸ್ಲಿಂ ತುಷ್ಟೀಕರಣ ಯಾವ ಮಟ್ಟಕ್ಕೆ ಹೋಯಿತು, ಬೇರೆಯವರಿಗೆ ಸಂವಿಧಾನ ಪಾಠ ಮಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನ ವಿರೋಧಿ ನಿಲುವನ್ನು ಹೇಗೆ ತಿಳಿತಾರೆ. ನೀವು ಏನು ಬಾಯಿಗೆ ಬಂದಾಗ ನಿಯಮ ಮಾಡಿಬಿಟ್ರೆ ಈ ಮೂಲಭೂತ ಹಕ್ಕನ್ನು ಕಸಿದಂಗೆ ಆಗುತ್ತೆ, ಆ ರೀತಿ ಮಾಡಕೂಡದು. ಸರ್ಕಾರ ಮಾಡಿರುವಂಥದ್ದು ಸಂವಿಧಾನ ವಿರೋಧಿ ನಿಯಮ. ಪ್ರಿಯಾಂಕ್ ಖರ್ಗೆ ಅವರು ಇನ್ನು ಮುಂದಾದರೂ ಒಂದು ಪಾಠವನ್ನು ಕಲಿಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪ್ರಿಯಾಂಕ್ ಖರ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾನೇ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಒಂದು ವಿಚಾರವನ್ನು ಹೇಳ್ತಾರೆ, ಸಂವಿಧಾನವನ್ನು ತೋರಿಸಿ ಹೇಳ್ತಾರೆ. ಸಂವಿಧಾನದಲ್ಲಿ ಏನಿದೆಯೋ ಅದರಂತೆ ನಡ್ಕೊಳ್ಳೋದು ಎಲ್ಲರೂ ಕಲ್ತ್ಕೋಬೇಕು, ನಮಗೆ ಸಂವಿಧಾನ ಮುಖ್ಯ, ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪರವಾಗಿ ನಾವು ಯಾವತ್ತೂ ಮಾತಾಡ್ತೀವಿ. ಕೆಲವರೆಲ್ಲ ಇದ್ದಾರೆ ಸಂವಿಧಾನ ವಿರೋಧಿಗಳು, ಅವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ, ಇವ್ರು ಯಾಕೆ ಲೆಕ್ಕ ಕೊಟ್ಟಿಲ್ಲ, ಸಂವಿಧಾನದಲ್ಲಿ ಏನಿದೆಯೋ ಅದರಂತೆ ನಡ್ಕೋಬೇಕಲ್ವಾ. ಈ ಥರ ಪದೇ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅದೇ ಸಂವಿಧಾನ ಮತ್ತು ಕಾನೂನು ಪಾಲನೆ ವಿಚಾರದಲ್ಲಿ ಕಲಬುರಗಿ ವಿಭಾಗೀಯ ಹೈಕೋರ್ಟ್ ಪೀಠ ಇವತ್ತು ಕೊಟ್ಟಂಥ ಒಂದು ತೀರ್ಪು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ರೀತಿಯಲ್ಲಿ ಕಪಾಳ ಮೋಕ್ಷ ಮಾಡೋದು ಹಾಗಿದೆ. ಚಿತ್ತಾಪುರ ಗಲಭೆ ಕೇಸನ್ನು ಏನು ವಾಪಸ್ ತಗೊಂಡಿತ್ತು ರಾಜ್ಯ ಸರ್ಕಾರ, ಅದಕ್ಕೆ ಕಲಬುರಗಿ ವಿಭಾಗೀಯ ಪೀಠ ತಡೆಯಾಜ್ಞೆ ನೀಡಿದೆ. ಆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತೀವ್ರ ರೀತಿಯಲ್ಲಿ ಹಿನ್ನಡೆಯಾಗಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪದೇ ಸಂವಿಧಾನದ ಬಗ್ಗೆ ಮಾತಾಡೋದನ್ನು ಇನ್ನಾದರೂ ನಿಲ್ಲಿಸಬೇಕು. ಏನಾಯಿತು ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ? ನಿಮಗೆ ಗೊತ್ತೇ ಇದೆ, 2019ರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಚಿತ್ತಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಂಥ ಪ್ರಕರಣ ಅದು. ಆಗ ಅಕ್ರಮವಾಗಿ ಗೋವುಗಳನ್ನು ಸಾಗಿಸ್ತಾ ಇದ್ದಂಥ ಒಂದು ವಾಹನವನ್ನು ಆಗಿನ ಪೊಲೀಸರು ಜಪ್ತಿ ಮಾಡಿದರು. ಅದನ್ನು ವಿರೋಧಿಸಿ ಕೆಲವು ಮತಾಂಧ ಕಿಡಿಗೇಡಿಗಳು ಪೊಲೀಸ್ ಸ್ಟೇಷನ್ ಮೇಲೇ ಕಲ್ಲು ತೂರಿದರು. ಆಗ ಕೇಸ್ ರಿಜಿಸ್ಟರ್ ಆಗಿತ್ತು, ಚಾರ್ಜ್ ಶೀಟ್ ಕೂಡ ಆಗಿತ್ತು. ಈಗ ಕಳೆದ 6 ತಿಂಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಕೇಸನ್ನು ವಾಪಸ್ ತಗೋಬೇಕು ಅಂತ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿಸಿದರು. ಆ ನಿರ್ಣಯದ ವಿರುದ್ಧ ಅಡ್ವೊಕೇಟ್ ಗಿರೀಶ್ ಭಾರದ್ವಾಜ್ ಕಲಬುರಗಿ ಹೈಕೋರ್ಟ್ನ ಕದ ತಟ್ಟಿದರು. ಆ ಕೇಸಿನ ವಿಚಾರಣೆ ನಡೆಸಿದಂಥ ಕಲಬುರಗಿ ನ್ಯಾಯಪೀಠ ಇವತ್ತು ಸರ್ಕಾರಕ್ಕೆ ಸರಿಯಾದ ಕಪಾಳ ಮೋಕ್ಷ ಮಾಡಿದೆ. ಅರ್ಥಾತ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಆದ ಕಪಾಳ ಮೋಕ್ಷ ಇದು. ಪಾಪ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡದಿಂದಾಗಿ ಸರ್ಕಾರಕ್ಕೂ ಹಿನ್ನಡೆಗಳು ಹೇಗೆ ಆಗ್ತಾ ಇವೆ ಅನ್ನೋದನ್ನು ನೀವು ಗಮನಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಮುಜುಗರ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮುಜುಗರ, ಕಾನೂನು ಸಚಿವರಿಗೂ ಮುಜುಗರ ಪ್ರಿಯಾಂಕ್ ಖರ್ಗೆ ಅವರ ಹಠದಿಂದ ಅಲ್ವಾ. ಸೊ ಸರ್ಕಾರ ಈ ರೀತಿಯ ಏಕಪಕ್ಷೀಯವಾಗಿ ಒಂದು ಕೇಸನ್ನು ವಾಪಸ್ ತಗೊಳ್ಳೋದು ಅಂತಂದರೆ ಏನರ್ಥ ಅಂತ ಕಲಬುರಗಿ ನ್ಯಾಯಪೀಠ ಪ್ರಶ್ನೆ ಮಾಡ್ತು. ಈ ವಿಚಾರದಲ್ಲಿ ಮ್ಯಾಜಿಸ್ಟ್ರೇಟ್ ಕೊಟ್ಟಂಥ ಒಂದು ಆರ್ಡರನ್ನು ನಾನು ಪರಿಶೀಲನೆ ಮಾಡಬೇಕು, ಮ್ಯಾಜಿಸ್ಟ್ರೇಟ್ ಏನು ಆರ್ಡ್ರ್ ಕೊಟ್ಟಿದ್ರು ಅದನ್ನು ನೀವು ಕೋರ್ಟ್ ಮುಂದೆ ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಕಲಬುರಗಿ ಹೈಕೋರ್ಟ್ ಹೇಳ್ತು. ಒಂದನ್ನು ನೆನಪಿಸ್ಕೊಳ್ಬೇಕು, ಈ ಕೇಸು ವಾಪಸ್ ತಗೊಳ್ಳೋದಕ್ಕೆ ಅರ್ಹವಾದಂಥ ಕೇಸ್ ಅಲ್ಲ ಅಂತ ಪೊಲೀಸ್ ಇಲಾಖೆ ಕೂಡ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಒಂದು ಮನವಿಯನ್ನು ಸಲ್ಲಿಸಿತ್ತು. ಸ್ನೇಹಿತರೆ, ಪ್ರಾಸಿಕ್ಯೂಷನ್ ಕೂಡ ಮನವಿ ಸಲ್ಲಿಸಿತ್ತು. ಅದೆಲ್ಲವನ್ನು ಗಾಳಿಗೆ ತೋರಿ ತನ್ನದೇ ಆಟ ಸರ್ವಾಧಿಕಾರ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಕೇಸನ್ನು ವಾಪಸ್ ತಗೊಳ್ಳೇಬೇಕು ಅಂತ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಪಾಸಾಗೋ ಹಾಗೆ ನೋಡಿಕೊಂಡಿದ್ರು. ಈಗ ಕಲಬುರಗಿ ಹೈಕೋರ್ಟ್ ಡಿಸೆಂಬರ್ 4ಕ್ಕೆ ಈ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿವರೆಗೂ ಏನು ಸರ್ಕಾರ ಕೇಸನ್ನು ವಾಪಸ್ ತಗೊಂಡಿತ್ತು ಅದಕ್ಕೆ ಸ್ಟೇ ಕೊಟ್ಟಿದೆ. ಸೊ ಮತ್ತೆ ಈಗ ಆ ಕೇಸು ರೀಇನ್ಸ್ಟೇಟ್ ಆಗಲೇಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ. ಸೊ ಮುಸ್ಲಿಂ ತುಷ್ಟೀಕರಣ ಯಾವ ಮಟ್ಟಕ್ಕೆ ಹೋಯಿತು ಇದನ್ನು ನೀವು ನೋಡಿದ್ದೀರಿ. ಬೇರೆಯವರಿಗೆ ಸಂವಿಧಾನ ಪಾಠ ಮಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನ ವಿರೋಧಿ ನಿಲುವನ್ನು ಹೇಗೆ ತಿಳಿತಾರೆ, ಆ ಸಂವಿಧಾನ ವಿರೋಧಿ ನಿಲುವು ಹೇಗೆ ಕಾರ್ಯರೂಪಕ್ಕೆ ಬರಲೇಬೇಕು ಅಂತ ಕ್ಯಾಬಿನೆಟ್ ಮೇಲೆ ಒತ್ತಡ ಹೇರ್ತಾರೆ, ಆ ಮೂಲಕ ಸರ್ಕಾರಕ್ಕೆ ಹೇಗೆ ಮುಜುಗರ ತರ್ತಾರೆ, ಇದು ಈ ಕೇಸಿಂದ ಮತ್ತೆ ಸಾಬೀತಾಯಿತು. ಇನ್ನೂ ಒಂದು ಕೇಸು ಸ್ನೇಹಿತರೆ, ಇದು ನಿನ್ನೆ ಆಗಿರುವಂಥದ್ದು ಕರ್ನಾಟಕ ಹೈಕೋರ್ಟ್ನಲ್ಲಿ. ಏನು ಇದೇ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಮೇಲೆ ಒತ್ತಡ ಹೇರಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತಂದ್ರಲ್ಲ ಒಂದು ಹೊಸ ನಿಯಮ. ಏನದು? 10 ಜನಕ್ಕಿಂತ ಮೇಲ್ಪಟ್ಟು ಒಂದು ಕಡೆ ಸೇರಬೇಕು ಅಂದರೆ ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅಂತ. ಸರ್ಕಾರಿ ಜಾಗ, ಸರ್ಕಾರಿ ಪ್ರದೇಶ, ಸರ್ಕಾರಿ ರಸ್ತೆ ಇಲ್ಲೆಲ್ಲೂ ಸಹ 10 ಜನಕ್ಕಿಂತ ಹೆಚ್ಚು ಜನ ಸೇರೋ ಹಾಗಿಲ್ಲ ಅನ್ನುವಂಥ ಒಂದು ಪ್ರಚಂಡ ನಿಯಮವನ್ನು ಜಾರಿಗೆ ತಂದ್ರಲ್ಲ RSS ಅನ್ನು ದೃಷ್ಟಿಯಲ್ಲಿಟ್ಟುಕೊಂಡು.
ಅದಕ್ಕೂ ಸಹ ಹೈಕೋರ್ಟ್ ಕಡಿವಾಣ ಹಾಕಿದೆ ನಿನ್ನೆ. ಆ ಕೇಸ್ನಲ್ಲಂತೂ ತೀವ್ರವಾಗಿ ತರಾಟೆಗೆ ತಗೊಂಡಿದೆ ಕರ್ನಾಟಕ ಹೈಕೋರ್ಟು. ಇದು ನಾಗರಿಕರ ಹಕ್ಕಿನ ಮೇಲೆ, ನಾಗರಿಕರ ಮೂಲಭೂತ ಹಕ್ಕಿನ ಮೇಲೆ ಗದಾಪ್ರಹಾರ ಮಾಡಿದ ಹಾಗೆ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಸ್ನೇಹಿತರೆ. ಒಂದು ಕಡೆ ಸೇರೋದು ಅನ್ನುವಂಥದ್ದು ಆರ್ಟಿಕಲ್ 19(1)(a), 1(b) ಇದರ ಪ್ರಕಾರ ನಾಗರಿಕರ ಮೂಲಭೂತ ಹಕ್ಕು. ಇದನ್ನು ಕಸಿಯುವ ಅಧಿಕಾರ ರಾಜ್ಯ ಸರ್ಕಾರದ ನಿಯಮಗಳಿಗೆ ಇಲ್ಲ. ನೀವು ಏನು ಬಾಯಿಗೆ ಬಂದಾಗ ನಿಯಮ ಮಾಡಿಬಿಟ್ರೆ ಈ ಮೂಲಭೂತ ಹಕ್ಕನ್ನು ಕಸಿದಂಗೆ ಆಗುತ್ತೆ. ಆ ರೀತಿ ಮಾಡಕೂಡದು. ಸರ್ಕಾರ ಮಾಡಿರುವಂಥದ್ದು ಸಂವಿಧಾನ ವಿರೋಧಿ ನಿಯಮ ಅಂತ ಹೇಳಿ ತಾನೇ ಕೊಟ್ಟಂತಹ ತಡೆಯಾಜ್ಞೆಯನ್ನು ಇನ್ನು ಮುಂದಿನ ವಿಚಾರಣೆವರೆಗೆ ವಿಸ್ತರಿಸಿದೆ ಸ್ನೇಹಿತರೆ. ಈ ಕೇಸ್ನಲ್ಲೂ ಸಹ ಸರ್ಕಾರಕ್ಕೆ ಹಿನ್ನಡೆ. ಇಲ್ಲೂ ಸಹ ಪ್ರಿಯಾಂಕ್ ಖರ್ಗೆಯವರ ಒತ್ತಡದಿಂದಲೇ ಸರ್ಕಾರ ಈ ನಿಯಮವನ್ನು ತಂದಿದ್ದು ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಪ್ರಿಯಾಂಕ್ ಖರ್ಗೆಯವರು ತಮ್ಮ ಹಠದಿಂದ, ತಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದಾಗಿ ರಾಜ್ಯ ಸರ್ಕಾರಕ್ಕೂ ಯಾವ ರೀತಿ ಮುಜುಗರ ತರ್ತಾ ಇದ್ದಾರೆ ಅನ್ನೋದು ಈ ಎರಡು ಘಟನೆಗಳಿಂದ ಸಾಬೀತಾಗುತ್ತೆ. ಪ್ರಿಯಾಂಕ್ ಖರ್ಗೆಯವರು ಇನ್ನು ಮುಂದಾದರೂ ಒಂದು ಪಾಠವನ್ನು ಕಲಿಬೇಕು. ಸಂವಿಧಾನ 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 ಅಂತ ಇನ್ನೊಬ್ಬರಿಗೆ ಪಾಠ ಹೇಳೋದನ್ನು ಬಿಟ್ಟು ಒಬ್ಬ ನಾಗರಿಕನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸಚಿವನಾಗಿ ಯಾವ ರೀತಿ ಸಂವಿಧಾನದ ರೀತಿ ಆಡಳಿತ ನಡೆಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ.